ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಕ್ರಾಂತಿಯ ಯುಗಪುರುಷ, ವಿಶ್ವದ ಮೊದಲ ಸಂಸತ್ತಿನ ರೂವಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಬಸವಣ್ಣನ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ. ಆದರೆ ಬಸವಣ್ಣ ಸಣ್ಣ ವಯಸ್ಸಿನಲ್ಲಿ ಮನೆ ಬಿಡಲು ಕಾರಣವೇನೆಂದು ಗೊತ್ತಾ? ಅವರ ಕೊನೆಯ ದಿನಗಳು ಹೇಗಿದ್ದವು ಗೊತ್ತಾ? ಇಷ್ಟಕ್ಕೂ ಅಂಚೆ ಚೀಟಿಗಳಲ್ಲಿ, ನಾಣ್ಯಗಳಲ್ಲಿ ಯಾವ ಹೆಸರಾಂತ ವ್ಯಕ್ತಿಗಳ ಚಿತ್ರಪಟವನ್ನ ಪ್ರಕಟಿಸಿದ ಇಲಾಖೆ ಬಸವಣ್ಣನ ಭಾವಚಿತ್ರವನ್ನ ಯಾಕೆ ಪ್ರಕಟ ಮಾಡಿತ್ತು ಗೊತ್ತಾ? ಬಸವಣ್ಣ ನಿಜಕ್ಕೂ ಲಿಂಗೈಕ್ಯರಾದರು ಅಥವಾ ಅವರು ಕೊಲೆಯಾದರು? ಈ ಎಲ್ಲ ಕುತೂಹಲಕಾರಿ ವಿಷಯಗಳನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಕಾಯಕದಲ್ಲೇ ಕೈಲಾಸ ಕಂಡ ವಿಶ್ವಗುರು, ಶೋಷಣೆ ರಹಿತ ಸಮಾನತೆಯ ಸಮಾಜದ ಸೃಷ್ಟಿಗಾಗಿ ಹೋರಾಡಿದ ಸಾಮಾಜಿಕ ಹರಿಕಾರ ಮೌಢ್ಯವನ್ನ ತನ್ನ ವಚನ ಸಾಹಿತ್ಯದಲ್ಲೇ ಹೋಗಲಾಡಿಸಿ ಜನರಲ್ಲಿ ಹೊಸ ಅರಿವು ಮೂಡಿಸಿದ ಸಮಾಜ ಸುಧಾರಕರಾದ ಬಸವಣ್ಣ ಹುಟ್ಟಿದ್ದು ವಿಜಯಪುರದ ಬಸವನ ಬಾಗೇವಾಡಿಯ ಬ್ರಾಹ್ಮಣ ಮನೆತನದಲ್ಲಿ. ಕೆಲವೊಂದು ದಾಖಲೆಗಳಲ್ಲಿ ಇವರು ಅವರ ತಾಯಿಯ ಮನೆ ಇಂಗಳೇಶ್ವರ ಗ್ರಾಮದಲ್ಲಿ ಹುಟ್ಟಿದರೆಂದು ತಿಳಿದು ಬಂದಿದೆ. ಬಸವಣ್ಣನವರ ತಂದೆ ಮಾದರಸ ಮತ್ತು ತಾಯಿ ಮಾದಲಾಂಬಿಕೆ, ಅವರಿಗೆ ನಾಗಮ್ಮ ಎಂಬ ಹೆಸರಿನ ಅಕ್ಕ ಕೂಡ ಇದ್ದರು. ಹುಟ್ಟಿದ್ದು ಬ್ರಾಹ್ಮಣ ಮನೆತನದಲ್ಲಾದರೂ ಅಲ್ಲಿನ ಶಾಸ್ತ್ರ ಮೌಢ್ಯ ನಂಬಿಕೆಗಳನ್ನ ಬಾಲ್ಯದಿಂದ ಕಂಡು ಬೇಸತ್ತು ಹೋಗಿದ್ದ ಬಸವಣ್ಣನಿಗೆ ಈ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಮಹತ್ವಾಕಾಂಕ್ಷೆಯೆಂದು ಗಾಢವಾಗಿ ಬೇರೂರಿತ್ತು. ತನ್ನ 8ನೇ ವಯಸ್ಸಿನಲ್ಲಿ ಶನಿವಾರ ಹಾಕುವ ಸಂಪ್ರದಾಯವನ್ನ ಮಾಡಲು ಮನೆಯವರು ತಿಳಿಸಿದಾಗ ಅದನ್ನ ಕಟುವಾಗಿ ವಿರೋಧಿಸುತ್ತಾರೆ. ಬಸವಣ್ಣ ಶನಿವಾರ ಹಾಕೋದೇ ಆದರೆ ಮೊದಲು ಅಕ್ಕನಿಗೆ ಹಾಕಿ, ಅವಳು ನನಗಿಂತ ವಯಸ್ಸಿನಲ್ಲಿ ದೊಡ್ಡವಳು ಎಂದು ವಾದಿಸುತ್ತ ಸಮಾಜದಲ್ಲಿ ಹೆಣ್ಣು ಗಂಡು ಎಂಬ ಲಿಂಗ ತಾರತಮ್ಯ ಯಾಕೆ ಮಾಡುತ್ತೀರಿ ಎಂದು ಟೀಕಿಸುತ್ತಾರೆ. ಬಸವಣ್ಣ ಲಿಂಗ ತಾರತಮ್ಯ, ಜಾತಿ ವ್ಯವಸ್ಥೆ, ಶ್ರೀಮಂತ ಬಡವ ಎನ್ನುವ ಕೀಳರಿಮೆಗಳನ್ನ ಕಂಡು ಇದೆಂತಹ ಸಮಾಜವಯ್ಯ ಎಂದು ಜಿಗುಪ್ಪೆಗೊಳ್ಳುತ್ತಾ ಮನೆ ಬಿಟ್ಟು ಹೊರನಡೆದು ಬಿಡುತ್ತಾರೆ. ಕ್ರಾಂತಿಕಾರಿ ಬಸವಣ್ಣನವರು ಅಷ್ಟೇ ಅಲ್ಲದೆ ತನ್ನ ವಚನಗಳ ಮೂಲಕ ಸಮಾಜಕ್ಕೆ ಸಂದೇಶಗಳನ್ನು ನೀಡುತ್ತಾ ಕೆಲಸ ಮಾಡಿಯೇ ಜೀವನ ನಡೆಸಬೇಕು, ಆಲಸ್ಯದ ಜೀವನ ವ್ಯರ್ಥ ಎನ್ನುತ್ತಾರೆ. ನಾವು ಮಾಡುವ ಯಾವುದೇ ಕಾರ್ಯದಲ್ಲಿಯೂ ಮೇಲು ಕೀಳು ಎಂಬುವುದಿಲ್ಲ. ಈ ಸಮಾಜದಲ್ಲಿ ಲಿಂಗ ತಾರತಮ್ಯ ಕೂಡದು, ಪುರುಷರಷ್ಟೇ ಮಹಿಳೆಯರಿಗೂ ಕೂಡ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವ ಹಕ್ಕಿದೆ ಎನ್ನುತ್ತಾರೆ. ಸುಳ್ಳು ಹೇಳೋದು, ಕೊಲೆ ಸುಲಿಗೆ, ಮೋಸ ಮಾಡೋದು, ಪರಸ್ತ್ರೀಯನ್ನ ಮೋಹಿಸುವುದು ಅಕ್ಷರಶಃ ಅಪರಾಧ ಅನ್ನೋದು ಬಸವಣ್ಣನವರ ನಿಲುವು. ಸಮಾನತೆ, ಕಾಯಕ, ದಾಸೋಹ ತತ್ವ ಸ್ವೀಕರಿಸುವ ಮತ್ತು ಆಚರಿಸುವ ಯಾರೂ ಕೂಡ ಶಿವ ಶರಣರಾಗಬಹುದು ಎನ್ನುತ್ತ ಪುರೋಹಿತ ಶಾಹಿಗಳಿಂದ ನಿರಂತರವಾಗಿ ವಂಚನೆಗೊಂಡ ಜನರಿಗೆ ಭಕ್ತಿ ಮಾರ್ಗದಲ್ಲೇ ಹೊಸ ಬದುಕನ್ನೇ ಬಸವಣ್ಣ ನೀಡುತ್ತಾರೆ. ಜಗಜ್ಯೋತಿ ಬಸವೇಶ್ವರ, ಮಹಾಮಾನವತಾವಾದಿ, ಕ್ರಾಂತಿಯೋಗಿ ಬಸವಣ್ಣ, ಭಕ್ತಿ ಭಂಡಾರಿ ಎಂದು ಕರೆಯಲ್ಪಡುವ ಬಸವಣ್ಣ ಜಾತಿ ಭೇದಗಳನ್ನು ಖಂಡಿಸುತ್ತಾ ಹರಿಜನ ಮತ್ತು ಬ್ರಾಹ್ಮಣ ಕುಟುಂಬಗಳ ನಡುವೆ ಅಂತರ್ಜಾತಿ ವಿವಾಹಗಳನ್ನು ನಡೆಸುತ್ತಾ ಹೊಸ ಕ್ರಾಂತಿಗೆ ಭಾಷ್ಯ ಬರೆಯುತ್ತಾರೆ. ಇವರ ಪ್ರೇರಣೆಯಿಂದ ಸಮಾಜದಲ್ಲಿದ್ದ ಲಿಂಗ ತಾರತಮ್ಯ, ಜಾತಿ ಮತಗಳ ಕಚ್ಚಾಟ ಕಡಿಮೆಯಾಗಿ ಸಾಮಾಜಿಕ ಕ್ರಾಂತಿಗೆ ನಾಂದಿ ಹಾಡುತ್ತೆ. ಇವರಿಗೆ ಬಸವಣ್ಣನವರ 1,500 ವಚನಗಳು ಸಂಗ್ರಹವಾಗಿದ್ದು ಅನೇಕ ಬಗೆಯ ವಚನಗಳು ಸಾಮಾಜಿಕ ಕಳಕಳಿಯನ್ನು ಮೂಡಿಸುತ್ತವೆ. ಕೂಡಲ ಸಂಗಮದೇವ ಎನ್ನುವ ಅಂಕಿತ ನಾಮದಿಂದ ಮೂಡಿಬರುವ ಇವರ ವಚನಗಳು ಜ್ಞಾನದ ಸಾಗರವನ್ನೇ ಹಾರಿಸಿ ಬದುಕನ್ನೇ ಬದಲಾಯಿಸುವುದು ಸುಳ್ಳಲ್ಲ. ಇವರ ಬಗ್ಗೆ ಕನ್ನಡ, ತೆಲುಗು, ಸಂಸ್ಕೃತ, ತಮಿಳು ಮತ್ತು ಮರಾಠಿ ಭಾಷೆಗಳಲ್ಲಿ ಪುರಾಣಗಳೇ ರಚನೆಯಾಗಿದೆ. ಬಾಗೇವಾಡಿ, ಕಪ್ಪಡಿ, ಸಂಗಮದಲ್ಲಿ, ಕಲ್ಯಾಣ ಮಂಟಪಗಳಲ್ಲಿ ಇವರ ಸ್ಮಾರಕಗಳಿದೆ. ಬೆಳಗಾವಿಯ ಅರ್ಜುನವಾಡದ ಶಿಲಾಶಾಸನದಲ್ಲಿರುವ ಸಂಗಡ ಬಸವ ಹೆಸರು ಇವರದ್ದೇ ಎಂದು ವಿದ್ವಾಂಸರು ತಿಳಿಸಿದ್ದಾರೆ. ಇಷ್ಟೆಲ್ಲ ಸಾಮಾಜಿಕ ಕ್ರಾಂತಿಗೆ ಕಾರಣರಾದ ಬಸವಣ್ಣನವರು 12ನೇ ಶತಮಾನದಲ್ಲಿ ಒಂದು ಅನುಭವ ಮಂಟಪವನ್ನು ಸ್ಥಾಪಿಸಿ ಅಲ್ಲಿ ಎಲ್ಲಾ ಧರ್ಮದ ಕವಿಗಳು, ಶರಣರು, ತತ್ವಜ್ಞಾನಿಗಳು ಸೇರಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಮತ್ತು ಸಮಸ್ಯೆಗಳನ್ನು ಚರ್ಚಿಸಲೆಂದು ಸಾಮಾಜಿಕ ಧಾರ್ಮಿಕ ಸಂಸತ್ತಿನಂತೆ ವೇದಿಕೆಯನ್ನ ಕಲ್ಪಿಸಿಕೊಡುತ್ತಾರೆ. ಇದರ ಮೊದಲ ಅಧ್ಯಕ್ಷರು ಬಸವಣ್ಣನವರ ಸಮಕಾಲೀನರಾದ ಅಲ್ಲಮಪ್ರಭು. ಈ ಅನುಭವ ಮಂಟಪದ ಪ್ರಭಾವ ಆ ಸಂದರ್ಭದಲ್ಲಿ ಹೇಗಿತ್ತು ಅಂದ್ರೆ, ಒಮ್ಮೆ ಕಾಶ್ಮೀರದ ಮಹಾರಾಜ ಅನುಭವ ಮಂಟಪ ನೋಡಿ ಅಲ್ಲಿನ ಚರ್ಚೆ ಅನುಭವಗಳನ್ನು ಕಂಡು ಬೆರಗಾಗಿ ತನ್ನ ಬದುಕಿನ ದಿಕ್ಕನ್ನೇ ಬದಲಾಯಿಸಿ ಇದೇ ಊರಲ್ಲಿ ಕಟ್ಟಿಗೆ ಮಾರಲು ಆರಂಭಿಸುತ್ತಾನೆ. ಇಷ್ಟೆಲ್ಲ ಬದಲಾವಣೆಗಳನ್ನು ತಂದ ಬಸವಣ್ಣ ಅದೆಷ್ಟು ಶಿವಶರಣರಿಗೆ, ಜನಸಾಮಾನ್ಯರಿಗೆ ಗುರುವಾಗಿ, ದೇವರಾಗಿ ಬಿಡುತ್ತಾರೆ. ಅಂದಹಾಗೆ ಕಾಯಕವೇ ಕೈಲಾಸ ಎಂದು ಸಾರಿದ ಬಸವಣ್ಣ 1196ರಲ್ಲಿ ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾಗುತ್ತಾರೆ. ಇನ್ನು ಇವರ ಸಾವಿನ ಬಗ್ಗೆ ಹಲವಾರು ಊಹಾಪೋಹಗಳು ಹರಿದಾಡುತ್ತಲೇ ಇವೆ. ಅನೇಕ ಸಂಶೋಧನೆಯ ಪ್ರಕಾರ ಇವರನ್ನ ಇವರ ವಿರೋಧಿಗಳು ಕೊಲೆ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಬಸವಣ್ಣನವರು ಐಕ್ಯವಾದರು ಎಂಬುದು ಕೇವಲ ಕಟ್ಟುಕತೆ. ಬಸವಣ್ಣನವರ ಸಮಾಜ ಸುಧಾರಣೆಯ ಕ್ರಾಂತಿಯನ್ನ ಸಹಿಸದೆ ಕಲ್ಯಾಣದಲ್ಲೇ ಅವರನ್ನು ಹತ್ಯೆ ಮಾಡಲಾಗಿದೆ ಎಂದು ಮಹತ್ವದ ಹೇಳಿಕೆಗಳನ್ನು ನೀಡಿದರು. ಸಾಹಿತಿ ಹಾಗೂ ಪ್ರಗತಿಪರ ಚಿಂತಕ ಪ್ರೊಫೆಸರ್ ಕೆ.ಎಸ್. ಭಗವಾನ್ ಇನ್ನು ಅನುಭವ ಮಂಟಪದ ಮೂಲಗಳು ಹೇಳುವ ಪ್ರಕಾರ ಬಸವಣ್ಣನವರ ಸಾವು ಕೊಲೆಯಲ್ಲ, ಆತ್ಮಹತ್ಯೆಯೂ ಅಲ್ಲ, ಅವರದ್ದು ಸಹಜ ಸಾವು. ಆದರೆ ಬಸವಣ್ಣನವರಿಗೆ ಶರಣರ ಕಗ್ಗೊಲೆಯ ಸುದ್ದಿ ತಿಳಿದು ಆಘಾತ ಆಗಿತ್ತು. ಸ್ನೇಹಿತರೆ, ನಿಮಗೆಲ್ಲ ಬಸವಣ್ಣನವರು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರು ಅನ್ನೋದು ಗೊತ್ತಿರಬಹುದು. ಇಂದಿನ ಕಾಲದಲ್ಲಿ ಬ್ರಾಹ್ಮಣರ ಹತ್ಯೆ ಮಾಡುವುದು ಮಹಾಪಾಪ ಅನ್ನುವ ನಂಬಿಕೆ. ಹೀಗಾಗಿ ಯಾರೂ ಕೂಡ ಬ್ರಾಹ್ಮಣರ ಕೊಲೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಉಲ್ಲೇಖಗಳು ಕೂಡ ಹಲವು ಕಡೆ ಬರುತ್ತೆ. ಆದರೆ ಬಸವಣ್ಣನವರನ್ನ ಗಡಿಪಾರು ಮಾಡಿದ್ರು ಎನ್ನುವ ಉಲ್ಲೇಖ ಇದೆ. ಗಡಿಪಾರು ಆದ ಮೇಲೆ ಶರಣರ ಕೊಲೆಯಾಗುತ್ತೆ. ರೊಚ್ಚಿಗೆದ್ದ ಶರಣರು ಬಿಜ್ಜಳ ಮಹಾರಾಜನನ್ನ ಕೊಲೆ ಮಾಡುತ್ತಾರೆ. ಇದು ಬಸವ ವಚನದಲ್ಲಿ ಬರುತ್ತದೆ. ಇನ್ನು ಕೆಲವು ಕಡೆ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಅನ್ನುವ ಉಲ್ಲೇಖ ಇದೆ. ಇದು ಕೂಡ
ಶುದ್ಧ ಸುಳ್ಳು ಅನ್ನುವುದಕ್ಕೆ ಸಾಕ್ಷಿ ಇದೆ. ಅವರು ಯಾವುದಕ್ಕೂ ಹೆದರಿದವರಲ್ಲ. ಅವರ ವಚನಗಳನ್ನು ನೋಡಿದರೆ ಅವರ ಮನಸ್ಥಿತಿಯ ಬಗ್ಗೆ ಗೊತ್ತಾಗುತ್ತೆ. ನಾನು ಬಿಜ್ಜಳನು ಹೆದರುವೇನೆ, ಮರಣವೇ ಮಹಾನವಾಮಿ, ಸಾವಿಗೆ ಹೆದರುವವರಲ್ಲ ಶರಣರು. ಸಾವು ನಾವು ಒಂದು ಜೀವನದ ಕೊನೆಯ ಪ್ರಕ್ರಿಯೆ ಅನ್ನೋದು ವಚನಗಳಲ್ಲೇ ಇದೆ. ಹೀಗಾಗಿ ಬಸವಣ್ಣ ಇಂತಹ ನಿರ್ಧಾರಗಳನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಇಚ್ಛಾಮರಣ ಅನ್ನುವ ಬಗ್ಗೆ ಹಲವು ಕಡೆ ಉಲ್ಲೇಖ ಬರುತ್ತೆ. ಇದಕ್ಕೆ ಕೂಡ ಸೂಕ್ತ ಸಾಕ್ಷಿ. ಅದೇನೇ ಅನುಮಾನಗಳಿದ್ದರೂ ಬಸವಣ್ಣ ಕೂಡಲ ಸಂಗಮದಲ್ಲಿ ನಳನಾಮ ಸಂವತ್ಸರದ ಶ್ರಾವಣ ಶುದ್ಧ ಪಂಚಮಿ ಎಂದು ತನ್ನ 62ನೇ ವಯಸ್ಸಿನಲ್ಲಿ ಲಿಂಗೈಕ್ಯರಾಗುತ್ತಾರೆ ಎಂದು ಅನೇಕ ವಚನಗಳು ಪುರಾಣಗಳಿಂದ ತಿಳಿದು ಬಂದಿದೆ. ಇನ್ನು ಇವರು ಲಿಂಗೈಕ್ಯರಾಗಿ 600 ವರ್ಷವಾದ ಹಿನ್ನೆಲೆಯಲ್ಲಿ ಅವರ ಲಿಂಗೈಕ್ಯ ದಿನಾಚರಣೆಯ ನಿಮಿತ್ತ ಭಾರತ ಸರ್ಕಾರದ ಅಂಚೆ ಇಲಾಖೆ 1967 ಮೇ 11ರಂದು 15 ಪೈಸೆಯ ಮುಖಬೆಲೆಯ ಅಂಚೆ ಚೀಟಿಯಲ್ಲಿ ಬಸವಣ್ಣನ ಭಾವಚಿತ್ರವನ್ನು ಪ್ರಕಟಿಸುತ್ತಾರೆ. ಮುಂದೆ 1997ರಲ್ಲಿಯೇ ₹5 ಸಹ ಅವರ ಭಾವಚಿತ್ರ ಪ್ರಕಟಗೊಳ್ಳುತ್ತೆ. ಆಗಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ₹100 ನಾಣ್ಯದ ಮೇಲೆಯೂ ಸಹ ಬಸವಣ್ಣನ ಚಿತ್ರ ಪ್ರಕಟಗೊಳಿಸಿ ಬಿಡುಗಡೆಗೊಳಿಸುತ್ತಾರೆ. ಇಷ್ಟಕ್ಕೂ ಬಸವಣ್ಣನವರದ್ದು ಸಾಮಾನ್ಯ ಸಾವಲ್ಲ. ಆದರ್ಶಗಳನ್ನು ಪ್ರತಿಪಾದಿಸಿ ವಿಶ್ವ ಭ್ರಾತೃತ್ವದ ಸನ್ಮಾರ್ಗದಲ್ಲಿ ನಡೆಸಲು ಪ್ರೇರೇಪಿಸಿ 12ನೇ ಶತಮಾನದಲ್ಲಿ ಸಂಗೀತ ಕರ್ನಾಟಕದಲ್ಲಿ ಇವರು ನಡೆಸಿದ ಸಾಮಾಜಿಕ ಮತ್ತು ಧಾರ್ಮಿಕ ಕ್ರಾಂತಿ ವಿಶ್ವದ ಸಂಗೀತ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರುವಂಥದ್ದು. ಜಡುಗಟ್ಟಿದ ಸಮಾಜದಲ್ಲಿನ ಅರ್ಥರಹಿತ ಆಚಾರ ವಿಚಾರ ಮೇಲು ಕೀಳು ಎಂಬ ಭಾವನೆಗಳಿಂದ, ಸ್ತ್ರೀ ಪುರುಷ ಎಂಬ ಲಿಂಗಭೇದ ತಾರತಮ್ಯದಿಂದ, ಶ್ರೀಮಂತ ಬಡವ ಎಂಬ ಅಂತರದ ಸಂಘರ್ಷದಿಂದ ಸಾಮಾಜಿಕ ವ್ಯವಸ್ಥೆ ರೋಸಿ ಹೋಗಿತ್ತು. ಅದನ್ನು ತನ್ನ ವಚನಗಳಿಂದಲೇ, ಅಂತರ್ಜಾತಿ ವಿವಾಹ, ಲಿಂಗಾಯುತ ಧರ್ಮ ಸ್ಥಾಪನೆಗಳಿಂದಲೇ ಮತ್ತೆ ಉತ್ತಮ ಸಮಾಜ ನಿರ್ಮಾಣಕ್ಕೆ ನಾಂದಿ ಹಾಡಿದ ಬಸವಣ್ಣನ ಬದುಕು ನಿಜಕ್ಕೂ ಪ್ರೇರಣೆ, ಸ್ಫೂರ್ತಿ, ಆದರ್ಶ. ಬಸವಣ್ಣನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.